ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ದಸರಾದ ಪೂರ್ತಿ ದಸರಾ ವಿಡಿಯೋ ಅಪ್ಡೇಟ್ ಮಾಡಿದೆ. ಮತ್ತು ದಸರಾ ಸಂದರ್ಭದಲ್ಲಿ ನಮ್ಮ ಮೈಸೂರಿನಲ್ಲಿ ಮಾಡಿರ್ತಕ್ಕಂಥ ವಿದ್ಯುತ್ ದೀಪ ಅಲಂಕಾರದ ಬಗ್ಗೆನೂ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಾನು ಇವತ್ತು ಬನ್ನಿ ಮಂಟಪದ ಪರೇಡ್ ಮೈದಾನದಲ್ಲಿದ್ದೀನಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಣ್ಣ ಬಣ್ಣದ ಲೈಟ್ಗಳನ್ನು ಉಪಯೋಗಿಸ್ಕೊಂಡು ಮ್ಯೂಸಿಕ್ ಲೈಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಈ ಪರೇಡ್ ಏನಂದರೆ ದಸರಾ ಹಿಂದಿನ ದಿನ ಮತ್ತು ದಸರಾ ದಿನ 2 ದಿನ ನಡೀತಿದೆ. ಪಂಜಿನ ಕವಾಯತು. ಇಲ್ಲಿ ಮೋಟಾರ್ ಬೈಕ್ನ ಸಾಹಸಗಳು ನಡೀತೆ, ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾರೆ. ಹಾಗೆ ಕುದುರೆ ಸವಾರಿ ಮಾಡ್ತಾರೆ, ಮತ್ತು ಪಂಜಿನ ಕವಾಯತು ನಡೀತದೆ. ತುಂಬ ಅದ್ಭುತವಾಗಿರುತ್ತೆ. ಆದರೆ ಇನ್ನೊಂದು ಏನಂದರೆ, ಈ ಟಾರ್ಚ್ ಲೈಟು ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಡ್ರೋನನ್ನು ಉಪಯೋಗಿಸ್ಕೊಂಡು ಸುಮಾರು 350 ಡ್ರೋನ್ಗಳನ್ನು ಉಪಯೋಗಿಸ್ಕೊಂಡು ವಿಶೇಷವಾದ ರೀತಿ ಇಲ್ಲಿ ಮೇಲ್ಗಡೆ ಏನು ಬೆಳಕನ್ನು ಚೆಲ್ಲಿ ವಿವಿಧವಾದ ಚಿತ್ರಗಳನ್ನು ಮಾಡ್ತಾರೆ ಸ್ನೇಹಿತರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಈಗ ಮ್ಯೂಸಿಕ್ ಲೈಟ್ ನೋಡಿ, ನಂತರ ಡ್ರೋನ್ ಮೂಲಕ ಉಪಯೋಗಿಸ್ಕೊಂಡು 350 ಡ್ರೋನ್ಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಚಿತ್ರಗಳನ್ನು ನಿಮಗೆ ತೋರಿಸ್ತೀನಿ. ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಎದುರುಗಡೆ ಅಕ್ಕಿಗಳ ರೀತಿಯಲ್ಲಿ ಹಾರಾಡ್ಕೊಂಡು ಬರ್ತಿರೋದೇನೆಂದರೆ ಪಕ್ಷಿಗಳಲ್ಲ, ಅದು ಡ್ರೋನ್ಗಳು. ಆಕಾಶದಲ್ಲಿ ಡ್ರೋನ್ಗಳು ಪಕ್ಷಿಗಳ ಹಾಗೆ ಬರ್ತಾ ಇದೆ. ಸುಮಾರು 350 ಡ್ರೋನ್ಗಳನ್ನು ಬಿಟ್ಟಿದ್ದಾರೆ. ನೋಡಿ, ಈಗ ಒಂದೊಂದೇ ಕಲಾಕೃತಿ ಬರುತ್ತೆ. ನೋಡಿ, ಹ್ಯಾಪಿ ದಸರಾ ಅಂತ ಬರುತ್ತೆ. ಈಗ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ.
2024. ಹಕ್ಕಿಗಳಂತೆ ಆಕಾಶದಲ್ಲಿ ಹಾರಿ ಡ್ರೋನ್ಗಳು ವಿವಿಧ ರೀತಿಯ ಬೆಳಕಿನೊಂದಿಗೆ ವಿವಿಧ ರೀತಿಯ ಚಿತ್ರಗಳನ್ನು ಮಾಡಿ ತೋರಿಸಿ ಎಲ್ಲರನ್ನೂ ರಂಜಿಸಿದೆ. ಸ್ನೇಹಿತರೆ, ನಿಮಗೆ ಈ ಡ್ರೋನ್ ವಿಡಿಯೋ ನೋಡಿ, ಡ್ರೋನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತು, ತನ್ನ ಕೆಲಸನ ಸಂಪೂರ್ಣ ತನ್ನ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತು. ಸ್ನೇಹಿತರೆ, ನಿಜವಾಗ್ಲೂ ಈ ರೀತಿ ಡ್ರೋನ್ಗಳನ್ನು ಬಳಸ್ಕೊಂಡು ಇಷ್ಟು ಸುಂದರವಾಗಿ ಎಲ್ಲರನ್ನೂ ರಂಜಿಸಿದ ನಿಜವಾಗ್ಲೂ ಅವರಿಗೆ ಧನ್ಯವಾದಗಳು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಾವು ಹಾಕೋ ವೀಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವೀಡಿಯೋಲಿ ಬೈಕಿನ ಸಾಹಸದ ವೀಡಿಯೋಗಳಿದೆ, ಪಂಜಿನ ಕವಾಯಿತು ವೀಡಿಯೋ ಇದೆ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಧನ್ಯವಾದಗಳು.